ಸಿರಿಧಾನ್ಯಕ್ಕೆ ಇದೀಗ ಎಲ್ಲೆಡೆ ಬೇಡಿಕೆ ಹೆಚ್ಚಳವಾಗಿರುವ ಕಾರಣ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಕಲಬುರಗಿ ರೊಟ್ಟಿ ಬ್ರ್ಯಾಂಡ್ ಬಿಡುಗಡೆಗೊಳಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಂದ ರಿಬ್ಬನ್ ಕತ್ತರಿಸುವ ಮೂಲಕ ರೊಟ್ಟಿ ಬ್ರ್ಯಾಂಡ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೊಟ್ಟಿ ತಿಂದವರು ಬಲುಗಟ್ಟಿ. ಇದು ಸಿರಿಧಾನ್ಯದ ಶಕ್ತಿಯಾಗಿದ್ದು ಇದಕ್ಕೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬ್ರ್ಯಾಂಡಿಂಗ್ ಮಾಡಲಾಗುತ್ತಿದೆ. ಇದರಿಂದ ರೊಟ್ಟಿ ತಯಾರಕ ಮಹಿಳೆಯರ ಆದಾಯ ದ್ವಿಗುಣವಾಗಲಿದೆ ಎಂದರು. ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತೀಚೆಗೆ ಜನರಲ್ಲಿ ಮೂಡ್ತಾ ಇದೆ. ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚು ರೀತಿಯಲ್ಲಿ ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದ ಜನರು ಮತ್ತೊಮ್ಮೆ ಹಳ್ಳಿನಲ್ಲಿ ಏನು ನಾವು ಪ್ರಾಚೀನ ಕಾಲದಿಂದನೂ ಕೂಡ ಮಾಡ್ಕೊಂಡು ಬಂದಿರುವಂಥ ಆಹಾರ ಪದ್ಧತಿಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿಗಳನ್ನು ಈಗ ನಾವು ಕಾಣ್ತಾ ಇದ್ದೀವಿ. ಈಗೇನು ನಾವು ಸೂಪರ್ ಫುಡ್ಸ್ ಅಂತ ನಾವು ಏನು ಹೇಳ್ತೀವಿ, ಅದನ್ನು ನಾವು ನಗರದಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ದುಬಾರಿ ಬೆಲೆಗಳು ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ. ಏನು ನಾವು ನೀವು ನಿಮ್ಮ ಹೊಲದಲ್ಲಿ ಎಳಮಾಸಿ ದಿವಸ ತಿಂತೀವಿ, ಅದನ್ನೇ ಕ್ಲೀನಾಗಿ ಬ್ರ್ಯಾಂಡಿಂಗು ಪ್ಯಾಕೇಜಿಂಗು ಮಾಡಿ ಅದಕ್ಕೆ ಒಳ್ಳೆ ಯಾವುದಾದ್ರೂ ಹೆಸರು ಕೊಟ್ಟು ಅದನ್ನು ಸಿರಿಧಾನ್ಯ ಅಂತ ಹೇಳಿ, ಮಿಲೆಟ್ಸ್ ಅಂತ ಹೇಳಿ, ಸೂಪರ್ ಫುಡ್ಸ್ ಅಂತ ಹೇಳಿ ಅದರ ಏನು ಪೌಷ್ಟಿಕಾಂಶಗಳನ್ನೆಲ್ಲ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಅದರ ಲಾಭ ಖಾಸಗಿ ರಿಟೇಲ್ ಕಂಪನಿಗಳಿಗೆ ಹೋಗ್ತಾ ಇದೆ. ನನ್ನ ಮತ್ತು ನಮ್ಮ ಅಲ್ಲಂ ಪ್ರಭು ಸಾಹೇಬ್ರು ಇರ್ಬೋದು, ಎಂ ವೈ ಪಾಟೀಲ್ ಇರ್ಬೋದು, ಅಥವಾ ನಮ್ಮ ಸರ್ಕಾರದ ಸಂಕಲ್ಪ ಏನಿದೆ ಅಂದರೆ ರೈತರಿಗೆ ಅನುಕೂಲ ಆಗಬೇಕು. ರೈತರಿಗೆ ಅನುಕೂಲ ಆದರೆ ಸಹಜವಾಗಿ ಸಮಾಜಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ರೈತರು ಒಳ್ಳೆ ಪ್ರಮಾಣದ ಗುಣಯುಕ್ತ ಪದಾರ್ಥಗಳನ್ನು ಬೆಳೆದ್ರೆ ಅದನ್ನು ಉಪಯೋಗ ಮಾಡೋದು ಜನರು. ಈಗ ನಮ್ಮ ರೈತಾಪಿ ವರ್ಗಕ್ಕೆ ಸರಿಯಾಗಿ ನೋಡಿಕೊಂಡ್ರೆ ಅವರು ಬೆಳೆಯುವಂಥ ಜೋಳ, ನಮ್ಮ ಜಿಲ್ಲೆಯಲ್ಲಿ ಏನಿಲ್ಲ ಅಂದರೂ ಸುಮಾರು 1 ಟನ್ ಜೋಳವನ್ನು ನಾವು ಬಿಳಿ ಜೋಳವನ್ನು ನಾವು ಬೆಳೀತಾ ಇದ್ದೇವೆ. 1 ಲ್ಯಾಕ್ ಟನ್, ಸಾರಿ 1 ಲ್ಯಾಕ್ ಟನ್, ದಯವಿಟ್ಟು ಕ್ಷಮಿಸ್ಬೇಕು, 1 ಲ್ಯಾಕ್ ಟನ್ ಜೋಳವನ್ನು ನಾವು ಬೆಳೆಸ್ತಾ ಇದ್ದೇವೆ. ಇದು ನಾವು ಉಪಯೋಗ ಅಫ್ಕೋರ್ಸ್ ಸೆಲ್ಫ್ ಕನ್ಸಂಪ್ಷನ್ನೂ ಇದೆ. ಅದರ ಜೊತೆಯಾಗಿ ನಮ್ಮ ಭಾಗದ ಮಹಿಳೆಯರು ಇದರಿಂದ ರೊಟ್ಟಿ ಮಾಡಿ ಖಾನಾವಳಿ ಕಳಿಸೋದಿರ್ಬೋದು, ಹೋಟೆಲಿಗೆ ಕಳಿಸೋದಿರ್ಬೋದು, ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೆ ಇದನ್ನು ನಾವು ಮಾರ್ಕೆಟಿಗೆ ಸ್ಕೇಲಿಗೆ ತಗೊಂಡು ಹೋಗಬೇಕು, ಅಥವಾ ನಾವು ನಗರಕ್ಕೆ ಪಟ್ಟಣಗಳಿಗೆ ನಾವು ಕರೆದು ಒಯ್ಯಬೇಕು ಅಂದರೆ ಕಷ್ಟದ ಕೆಲಸ. ಯಾಕಂದರೆ ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ. ಈಗ ಈ ರೊಟ್ಟಿ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ಖರೀದಿ ಮಾಡೋದು ನಿಮ್ಮ ಪಕ್ಕದ ಮನೆ ಖಾನಾವಳಿ ಅಷ್ಟೇ. ಬೆಂಗಳೂರಿನಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಗಳು ತೆಗೆದಿದ್ದಾರೆ. ನಿಮಗೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಅಲ್ಲಿ ಕಾಮತ್ ಹೋಟೆಲ್ ಅಂತ, ಕಲಬುರಗಿ ರೊಟ್ಟಿ ತಿನ್ಬೇಕಾದ್ರೆ ಕಾಮತ್ ಹೋಟೆಲಿಗೆ ಹೋಗ್ತಾ ಇದೆ. ಅಲ್ಲಿ ಗಾಂಧಿನಗರ್ನಲ್ಲಿ ಅಲ್ಲಿ ಎಲ್ಲ ಮಾರ್ವಾಡಿಗಳು ಇರ್ಬೋದು, ಜೈನ್ ಸಮುದಾಯಗಳು ಭಾಳ ಇಷ್ಟಪಡ್ತಾರೆ. 2-3 ಕಡೆ ಅಷ್ಟೇ ಸಿಗೋದು ಅಲ್ಲಿ. ಮತ್ತು ಈಗ ಏನು ಮಾಡಿದ್ದಾರೆ, ಅಲ್ಲಿ ಕೆಲವು ಮಲ್ಲೇಶ್ವರಂ ಇರ್ಬೋದು, ಜಯನಗರ್ ಇರ್ಬೋದು, ಬಸವನಗುಡಿ ಇರ್ಬೋದು, ಅಲ್ಲಿ ಕೆಲವು ಈ ಉಡುಪಿನಲ್ಲಿ ಸಿಗುವಂಥ, ಮಂಗಳೂರು ಸಿಗುವಂಥ ಆಹಾರ ಪದಾರ್ಥಗಳನ್ನು ಅಲ್ಲಿ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ನಮ್ಮ ಕಲಬುರಗಿದು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಶೇಂಗಾ ಹಿಂಡಿ ಇರ್ಬೋದು, ಅಗಸಿ ಹಿಂಡಿ ಇರ್ಬೋದು, ರೊಟ್ಟಿಗಳಿರ್ಬೋದು, ಬಟ್ ಭಾಳ ಸಣ್ಣ ಪ್ರಮಾಣದಲ್ಲಿ. ಅದಕ್ಕೆ ನಮ್ಮ ಸಂಕಲ್ಪ ಏನು ಅಂದರೆ ರೈತರಿಗೂ ಒಳ್ಳೆಯದಾಗಬೇಕು, ಮತ್ತು ಅವರ ಪದಾರ್ಥವನ್ನು ಉಪಯೋಗ ಮಾಡಿ ಏನು ಮಹಿಳೆಯರು ಇವತ್ತು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಉಪಯೋಗ ಆಗಬೇಕು ಅಂದ್ಬಿಟ್ಟು ಇವತ್ತು ಅವರ ಒಂದು ಸಂಘಟನೆಗಳನ್ನು ಮಾಡಿಕೊಂಡು ಅವರಿಗೆ ಹೆಚ್ಚು ರೀತಿಯಾದಂಥ ಯಾವ ರೀತಿ ಮಾಡಬೇಕು, ಒಂದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರೊಸೆಸ್ ಇರಬೇಕಾಗ್ತದೆ. ಆ ಪ್ರೊಸೆಸ್ ಸ್ಟ್ಯಾಂಡರ್ಡೈಸೇಷನ್ ಒಂದು ಫ್ರೇಮ್ವರ್ಕ್ನಲ್ಲಿ ಹಾಕಿದ್ರೆ ಹೋಟೆಲ್ ಖರೀದಿದಾರವರಿಗೂ ಅವರ ಹೆಲ್ತ್ ಸ್ಟ್ಯಾಂಡರ್ಡ್ಸು, ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ತರಬೇತಿ ಕೊಡೋದು,
ಮತ್ತೆ ಅವರಿಗೆ ಮಾರ್ಕೆಟ್ ಲಿಂಕೇಜ್ ಅಂದರೆ ಹೋಟೆಲ್ ಲಿಂಕೇಜ್ ಇರ್ಬೋದು, ಅಥವಾ ಖಾನಾವಳಿ ಲಿಂಕೇಜ್ ಇರ್ಬೋದು, ಅಥವಾ ರಿಟೇಲ್ ಲಿಂಕೇಜಸ್ ಕೂಡ ಇರ್ಬೋದು. ಮಾರುಕಟ್ಟೆಗೆ ನಾವು ಲಿಂಕ್ ಮಾಡೋದು ಕೂಡ ಕೊಡಬೇಕಾಗ್ತದೆ. ಒಂದು ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಜನರು ನಮಗೆ ಗಂಭೀರವಾಗಿ ಪರಿಗಣಿಸಬೇಕು, ಅಥವಾ ಇದು ಒಂದು ಬಿಸ್ನೆಸ್ ಆಗಬೇಕು ಅಂದರೆ ನಾವು ಒಂದು ಚೌಕಟ್ಟಿನಲ್ಲಿ, ಒಂದು ಫ್ರೇಮ್ವರ್ಕ್ನಲ್ಲಿ ಒಂದು ಆರ್ಥಿಕ ನೀತಿಗಳನ್ನು ರೂಪಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಮೊನ್ನೆ ನಾನು KVK ಹೋಗಿದ್ದೆ, KVKಗೂ ಹೋಗಿದ್ದೆ ಮತ್ತು ನಂದೂರು ಇಂಡಸ್ಟ್ರಿಯಲ್ ಏರಿಯಾಗೂ ಹೋಗಿದ್ವಿ. ನಾವು DC ಅವರು, ಶಾಸಕರು ಎಲ್ಲರೂ ಬಂದಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಮಹಿಳೆಯರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಕಲಬುರಗಿನಲ್ಲಿ ಇಲ್ಲಿ ಒಂದು ಕಾಲೋನಿಯಿಂದ ಒಂದು 15 ಜನ ಮಹಿಳೆಯರು ಟೊಮ್ಯಾಟೊ ಸಾಸನ್ನು ಮಾಡುವ ತರಬೇತಿ ತಗೋತಾ ಇದ್ರು. ನಾನು ಕೇಳಿದೆ, ಏನು ಮಾಡ್ತೀರಾ ಈ ಟೊಮ್ಯಾಟೊ ಸಾಸ್ ತಗೊಂಡು? ಇಲ್ರಿ, ಅಕ್ಕಪಕ್ಕ ಮನೆಯವರಿಗೆ ಮಾಡ್ತೀವಿ ಅಂತ ಹೇಳಿ. ಅದನ್ನೇ ನಾವು ಬಹಳ ವ್ಯವಸ್ಥಿತವಾಗಿ ನಾವು ಮಾಡಿದ್ರೆ ಅದೇ ಒಂದು ಬ್ರ್ಯಾಂಡ್ ಆಗ್ಬೋದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ. ಸೊ ಅದಕ್ಕೆ ಇವತ್ತು ನಾವು ಈ ನಮ್ಮ ಸರ್ಕಾರ ವತಿಯಿಂದ 50 ರೊಟ್ಟಿ ಮೇಕಿಂಗ್ ಮಿಷಿನ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮುಂಚೆ ಏನಾಗ್ತಾ ಇತ್ತು, ಇಬ್ರು ಹೆಣ್ಮಕ್ಳು ರೊಟ್ಟಿ ಮೇಕಿಂಗ್ ಅಲ್ಲಿ ಈಗ ಬಂದು ಸೇರಿದವರು ಎಲ್ಲ ಉತ್ಪಾದಕರಿಗೆ ಮತ್ತು ಖರೀದಿದಾರ ಬಹಳ ಮಂದಿ ಬಂದಿದ್ದೀರಿ. ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಬಂದ್ರಿ. ಪ್ರತಿಯೊಬ್ಬರಿಗೆ ನಮ್ಮ ಕಡೆಯಿಂದ ಹುಟ್ಟುಪೂರ್ವಕ ಸ್ವಾಗತ ಮತ್ತು ಈ ಕಾರ್ಯಕ್ರಮ ಭಾಗವಹಿಸ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಮಸ್ಕಾರ. ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ತಿಂಗಳಿಂದ ನಾವು ಸತತವಾಗಿ ಫೀಲ್ಡ್ಗೆ ಹೋಗಿ ಯಾವ ರೀತಿ ರೈತರದ್ದು ಪ್ರಾಬ್ಲಮ್ ಇದೆ, ಯಾವ ರೀತಿ ಹೆಣ್ಮಕ್ಳು ನಡೆಸ್ತಾ ಇರೋದು, ಸಣ್ಣ ಪುಟ್ಟ ಬಿಸ್ನೆಸಸ್ಗಳು ಇರಬಹುದು, SHG ಗ್ರೂಪ್ಗಳು, ಸ್ವಸಹಾಯ ಸಂಘಗಳು ಯಾವ ರೀತಿ ಕಾರ್ಯಗಳು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡುವಾಗ, ವಿಶ್ಲೇಷಣೆ ಮಾಡುವಾಗ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ ಅವರಿಗೆ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟ್ ಲಿಂಕೇಜಸ್ ಅಲ್ಲಿ ಸಾಕಷ್ಟು ಸಹಾಯ ಮತ್ತು ನಮ್ಮ ಕಡೆಯಿಂದ ಅವರಿಗೆ ಅಪ್ಸ್ಕಿಲಿಂಗ್ ಮಾಡೋದು ಅವಶ್ಯಕತೆ ಇದೆ ಅಂತ ಗೊತ್ತಾದಾಗ ಕೃಷಿ ಇಲಾಖೆ ಹಾಗೂ ಇಂಡಸ್ಟ್ರೀಸ್ ಇಲಾಖೆ ಅವ್ರ ಜೊತೆ ನಾವು ಆಲ್ಮೋಸ್ಟ್ 2 months ಹಿಂದೆ ಮೀಟಿಂಗ್ಸ್ ಎಲ್ಲ ಮಾಡಿ ಈ ರೀತಿ ಎಸ್ಪೆಷಲಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪದಾರ್ಥ ಏನ್ ಮಾಡ್ತೀವಿ ಅಂದ್ರೆ ಕಲಬುರಗಿ ರೊಟ್ಟಿ, ಅದು ನಮ್ಮ ಜೀವನದ ಭಾಗ ಇರೋದು. ಎಲ್ಲರೂ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು 10 ಮಂದಿ 15 ಮಂದಿ ಗುಂಪು ಸೇರಿ ಮನೆಯಲ್ಲಿ ಹೋಮ್ ಬೇಸ್ಡ್ ಇಂಡಸ್ಟ್ರಿ ಅಥವಾ ಹೋಮ್ ಬೇಸ್ಡ್ ಫ್ಯಾಕ್ಟ್ರಿ ಅಂತ ಏನ್ ಹೇಳ್ತೀವಿ ಆ ರೀತಿ ಈಗಾಗಲೇ ಮಾಡ್ತಾ ಇದ್ದಾರೆ. 10 ಹೆಣ್ಮಕ್ಳು ಸೇರಿ ಒಂದು ಎಂಟೈರ್ ದಿನ ಕಾರ್ಯ ಮಾಡಾದ್ಮೇಲೆ 1000 ರೊಟ್ಟಿಗಳು ಮಾಡಿ ಲೋಕಲ್ ಮಾಹಿತಿ ಇದ್ದಾಗ ಅವ್ರು ಹೋಗಿ ಅಲ್ಲಿ ಸರಬರಾಜು ಮಾಡಿ ಫ್ಯಾಕ್ಟ್ರಿಗಳಲ್ಲಿ ಆಗಲಿ ಫಂಕ್ಷನ್ಗಳಲ್ಲಿ ಆಗಲಿ ಒಂದ್ ಕಡೆ ಅವರು ಮಾರಾಟ ಮಾಡ್ತಾ ಇದ್ರು. ಈಗ ನಮ್ದು ಏನಿದೆ ವಿಷನ್ ಏನಿದೆ ಅಂತ ನೀವು ಕೇಳ್ತೀರಾ ಅಂದ್ರೆ ಈ ಒಂದು ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಮಾಡಿಸಿ ಎಲ್ಲ ನಾವು ಯಾರ್ಯಾರು ಮಾಡ್ತಾ ಇರೋರು, ಉತ್ಪಾದಕರು ಯಾರು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಮಾರಾಟ ಯಾರಿಗೆ ಮಾಡಬಹುದು, ಬಯರ್ಸ್ ಅಂಡ್ ಸೆಲ್ಲರ್ಸ್ ಆಲ್ರೆಡಿ 2-3 ಮೀಟಿಂಗ್ ಆಗಿದೆ. ಇನ್ನೂ ಸತತವಾಗಿ ನಾವು ಮಾಡ್ತಾನೆ ಹೋಗ್ತೀವಿ. ಬ್ರ್ಯಾಂಡಿಂಗ್ ನಮ್ಮ ಸಚಿವರ ಒಂದು ಡ್ರೀಮ್ ಸಹ ಇತ್ತು, ನಾವು ಈ ರೀತಿ ಮಾಡಿ ಎಲ್ಲಕ್ಕೆ ಒಂದೇ ಫೋರಮಲ್ಲಿ ಹಾಕಿ ಅವ್ರ ಮುಖಾಂತರ ನಾವು ಮಾರ್ಕೆಟಿಂಗ್. ಈಗ ನಾವು ಬಯರ್ಸ್ ಎಲ್ಲ ಮೀಟ್ ಮಾಡಿ MOU ಮಾಡೋದು ಮಾತ್ರ ಅಲ್ಲ, ಅವ್ರ ಮಧ್ಯ ಒಂದು ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಮಾತ್ರ ಇಲ್ಲ, ಅಗ್ರಿಮೆಂಟ್ ಮಾತ್ರ ಅಲ್ಲ, ಮುಂದೆ ಹೋಗ್ತಾ ನಾವು ಈ ಸೇಲ್ಸ್, ಎಲೆಕ್ಟ್ರಾನಿಕ್ ಸೇಲ್ಸ್, ಆನ್ಲೈನ್ ಸೇಲ್ಸ್ ಮಾಡಿ ಹೆಚ್ಚು ಪ್ರಮಾಣದಲ್ಲಿ. ಈಗ ಯಾರೋ ಒಬ್ಬ ಕಲಬುರಗಿಯವರು ಡೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ರೊಟ್ಟಿ ಬೇಕಂದ್ರೆ ಈಸಿಲಿ ಹೇಗೆ ಕಡಕ್ ರೊಟ್ಟಿ ಅವೈಲಬಿಲಿಟಿ ಇರುತ್ತೆ, ಆನ್ಲೈನ್ ಆರ್ಡರ್ ಮಾಡಿದ ತಕ್ಷಣ ಅವ್ರಿಗೆ ಸಿಗೋ ರೀತಿ ಈ ಒಂದು ದಾರಿಯಲ್ಲಿ ಹೋಗ್ತಾ ಇರೋದು ಒಂದು ಪ್ರಯತ್ನ ಇದು. ಇವತ್ತು ಬ್ರ್ಯಾಂಡ್ ಮತ್ತು ಪ್ಯಾಕೇಜಿಂಗ್ ಲಾಂಚ್ ಮಾತ್ರ ಇಲ್ಲದೆ 2 MOUಗಳು ಸಿಗ್ನೇಚರ್ ಆಗುತ್ತೆ. ಬಿಟ್ವೀನ್ 2 ಅಸೋಸಿಯೇಷನ್ಸ್ ನಾವು ರಚನೆ ಮಾಡಿದ್ದೀವಿ. ಖರೀದಿದಾರದ್ದು ಒಂದು ಅಸೋಸಿಯೇಷನ್ ಮತ್ತು ಸೆಲ್ಲರ್ಸ್ ಯಾರು ಮಾಡ್ತಾ ಇದ್ದಾರೆ, ಉತ್ಪಾದಕರು ಯಾರ್ಯಾರಿದ್ದಾರೆ ಅವ್ರದ್ದು ಹೆಣ್ಮಕ್ಳದ್ದು ಎಸ್ಪೆಷಲಿ ನಾವು ಒಂದು ದೊಡ್ಡ ಗ್ರೂಪ್ ಮಾಡಿ ಅಲ್ಲಿ ಚೇರ್ಪರ್ಸನ್ ಎಲ್ಲ ನಾವು ಒಂದು ಆಯ್ಕೆ ಮಾಡಿಸಿ ಅವ್ರ ಮುಖಾಂತರನೇ ಈ ಒಂದು ಒಪ್ಪಂದ ಇವತ್ತು ಸಿಗ್ನೇಚರ್ ಆಗೋ ರೀತಿ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಅದಲ್ಲದೆ ಕೃಷಿ ಇಲಾಖೆ ಮತ್ತು ವ್ಯಾಲ್ಯೂ ಎಡಿಷನ್ಗೆ ಮೌಲ್ಯವರ್ಧನೆ ಸಂಬಂಧಪಟ್ಟ ನಾವು ಏನೇನು ಮಾಡಬಹುದು ಅಂತ ಮಾನ್ಯ ಸಚಿವರು 27 ಲಕ್ಷವರೆಗೆ ಅನುದಾನ ಪೈಲಟ್ ಪ್ರಾಜೆಕ್ಟ್ಸ್ ಕೃಷಿ ಇಲಾಖೆ ಅವರು ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್, DCB ಫೌಜಿಯಾ ತರನ್ನುಂ, ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್, SP ಅಕ್ಷಯ್ ಹಾಕೈ, ಜಿಲ್ಲಾ ಪಂಚಾಯತ್ CEO ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಸೇರಿದಂತೆ ಅನೇಕ ಅಧಿಕಾರಿಗಳು, ಹೋಟೆಲ್ ಮಾಲೀಕರು,
ಸಂಘದ ಪ್ರತಿನಿಧಿಗಳು, ರೊಟ್ಟಿ ತಯಾರಕ ಮಹಿಳೆಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.